ನಿಮ್ಮ ವಯಸ್ಸು 25ರಿಂದ 34ರ ನಡುವೆ ಇದೆಯಾ? ಆಗ ನಾನೀಗ ಹೇಳೋದು ನಿಮಗೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಫೋನ್ ಸ್ಕ್ರೋಲ್ ಮಾಡ್ತಾ ಒಳಗೆ ಖಾಲಿತನ ಅನ್ನಿಸಿತ್ತಾ? ಜಾಬ್ ಇದೆ, ಸಂಬಳ ಇದೆ, ಆದ್ರೆ ಶಾಂತಿ ಇಲ್ಲ ಅನ್ನಿಸಿತ್ತಾ? ನಗುವ ಫೋಟೋಗಳಿವೆ, ಆದರೆ ನಿಜವಾದ ಸಂತೋಷ ಇಲ್ಲ ಅನ್ನಿಸಿತ್ತಾ? ನಿಮಗೆ ಗೊತ್ತಾ, ಈ ವಯಸ್ಸು ಜೀವನದ ಸಂಕಟ ವಯಸ್ಸು. ಇಲ್ಲಿ ನೀವು 2 ದಾರಿಗಳ ನಡುವೆ ನಿಂತಿರ್ತೀರಾ. ಒಂದು ಸುರಕ್ಷಿತ ಜೀವನ, ಇನ್ನೊಂದು ನಿಜವಾದ ಜೀವನ. ಒಂದು ನಿಮಗೆ ಹಣ ಕೊಡುತ್ತದೆ, ಇನ್ನೊಂದು ನಿಮಗೆ ಅರ್ಥ ಕೊಡುತ್ತದೆ. ನೀವು ಇತರರ ಕನಸುಗಳನ್ನ ಫುಲ್ಫಿಲ್ ಮಾಡ್ತಾ ನಿಮ್ಮ ಕನಸುಗಳನ್ನ ಪೋಸ್ಟ್ಪೋನ್ ಮಾಡ್ತಿದ್ದೀರಾ. ಇನ್ನೂ ಸಮಯ ಇದೆ ಅಂತ ಹೇಳ್ಕೊಂಡು ವರ್ಷಗಳನ್ನ ಕಳೀತಿದ್ದೀರಾ. ನಿಮ್ಮ ಸ್ನೇಹಿತರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಕಾಣಿಸಿ ನೀವು ಒಳಗೆ ಕುಗ್ಗುತ್ತಿದ್ದೀರಾ. ನಾನು ನಿಮ್ಮನ್ನ ಭಯಪಡಿಸಲು ಬಂದಿಲ್ಲ, ಆದರೆ ಒಂದು ಸತ್ಯ ಹೇಳಲು ಬಂದಿದ್ದೇನೆ. ಈ ವಯಸ್ಸಿನಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ನಿಮ್ಮ 40ರ ಜೀವನದ ಗುಣಮಟ್ಟ ತೀರ್ಮಾನಿಸುತ್ತವೆ. ಇಲ್ಲಿ ನೀವು ಸೋಲೋದು ಅಪಾಯ ಅಲ್ಲ, ಇಲ್ಲಿ ನೀವು ಪ್ರಯತ್ನಿಸದೇ ಇರುವುದೇ ಅಪಾಯ. ನೀವು ಸೋತರೆ ಮತ್ತೆ ಎದ್ದು ನಿಲ್ಲಬಹುದು, ಆದರೆ ನೀವು ಪ್ರಯತ್ನಿಸದೇ ಇದ್ದರೆ ಒಂದು ದಿನ ಕನ್ನಡಿಯ ಮುಂದೆ ನಿಂತು ಕೇಳ್ತೀರಾ, ನಾನು ನನ್ನನ್ನು ಏಕೆ ಬಿಟ್ಟುಬಿಟ್ಟೆ? ನಿಮ್ಮೊಳಗೆ ಇನ್ನೊಂದು ಧ್ವನಿಯಿದೆ. ಅದು ಸತ್ತು ಹೋಗಿಲ್ಲ, ಅದು ಕೇವಲ ಕಾಯುತ್ತಿದೆ. ಒಂದು ನಿರ್ಧಾರ, ಒಂದು ಹೆಜ್ಜೆ, ಒಂದು ಪ್ರಾಮಾಣಿಕ ಪ್ರಯತ್ನ. ಇಂದು ನೀವು ಈ ವಿಡಿಯೋವನ್ನು ಮುಚ್ಚಿದ ಮೇಲೆ ಜೀವನ ಹಾಗೇ ಮುಂದುವರಿಯಬಹುದು, ಅಥವಾ ಇಂದು ಒಂದು ನಿರ್ಧಾರದಿಂದ ನಿಮ್ಮ ಕಥೆ ಬದಲಾಗಬಹುದು. 25ರಿಂದ 34 ಇದು ಕೇವಲ ವಯಸ್ಸಲ್ಲ, ಇದು ಜೀವನ ನಿಮ್ಮನ್ನ ಪರೀಕ್ಷಿಸುವ ಸಮಯ. ಪ್ರಶ್ನೆ ಒಂದೇ: ನೀವು ಸುರಕ್ಷಿತವಾಗಿ ಬದುಕಬೇಕಾ ಅಥವಾ ನಿಜವಾಗಿ ಬದುಕಬೇಕಾ? ಇದು ನಿಮ್ಮ ಸಮಯ, ಇದು ನಿಮ್ಮ ನಿರ್ಧಾರ. ಇಂದೇ ಶುರು ಮಾಡ್ತೀರಾ ಅಥವಾ ಮತ್ತೆ ಮುಂದೂಡ್ತೀರಾ? ಬೆಂಗಳೂರಿನ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ರಾತ್ರಿ 1:40. ಹೊರಗೆ ನಗರ ಮಲಗಿದೆ, ಆದರೆ ಒಳಗೆ ಶರ್ಮಾ ಮಲಗಿಲ್ಲ. ಲ್ಯಾಪ್ಟಾಪ್ ಮುಚ್ಚಿದ ಮೇಲೆ ಅವನು ಖಾಲಿ ಸೀಲಿಂಗ್ ಕಡೆ ನೋಡುತ್ತಾ ಯೋಚಿಸುತ್ತಿದ್ದಾನೆ. ಇದೇನಾ ನನ್ನ ಜೀವನ? ಇದೇನಾ ನಾನು ಕನಸು ಕಂಡಿದ್ದ ಬದುಕು? 28 ವರ್ಷದ ಅವನಿಗೆ ಕೆಲಸವಿದೆ, ಸಂಬಳವಿದೆ, EMI ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನಗುವ ಫೋಟೋಗಳಿವೆ. ಆದರೆ ಒಳಗೆ ಖಾಲಿತನ. ಏಕೆಂದರೆ ಅವನು ಬದುಕುತ್ತಿರುವುದು ತನ್ನ ಆಯ್ಕೆ ಮಾಡಿದ ಜೀವನವಲ್ಲ, ಪರಿಸ್ಥಿತಿಗಳು ಅವನಿಗೆ ಆಯ್ಕೆ ಮಾಡಿಕೊಟ್ಟ ಜೀವನ. ಅವನ ಬಾಲ್ಯದ ಕನಸು ಬೇರೆ. ಅವನು ಸಮಾಜಕ್ಕೆ ಮಾತಾಡಬೇಕೆಂದು, ಜನರಲ್ಲಿ ಆತ್ಮಜ್ಞಾನ ಹುಟ್ಟಿಸಬೇಕೆಂದು ಬಯಸಿದ್ದ. ಆದರೆ ಪದವಿ ಮುಗಿದ ನಂತರ ಸುರಕ್ಷಿತ ಜೀವನ ಎಂಬ ಹೆಸರಿನಲ್ಲಿ ಅವನು ತನ್ನ ಕನಸನ್ನು ನಿಧಾನವಾಗಿ ಮಣ್ಣಿನಡೆಗೆ ಹೂತುಬಿಟ್ಟ. 25ರಿಂದ 30 ವಯಸ್ಸಿನ ನಡುವೆ ಅವನು ಒಂದು ವಿಷಯ ಗಮನಿಸಿದ: ನಮ್ಮ ವಯಸ್ಸು ಹೆಚ್ಚಾಗುವುದಿಲ್ಲ, ನಮ್ಮ ಹೊಣೆಗಾರಿಕೆ ಹೆಚ್ಚಾಗುತ್ತದೆ. ಕನಸುಗಳ ಬದಲು ಸ್ಟೇಟಸ್ ಅಪ್ಡೇಟ್ಗಳು ಹೆಚ್ಚಾಗುತ್ತವೆ, ಆತ್ಮಸಂತೃಪ್ತಿಯ ಬದಲು ಹೋಲಿಕೆಗಳು ಹೆಚ್ಚಾಗುತ್ತವೆ. ಒಂದು ದಿನ ಕಚೇರಿಯಲ್ಲಿ ಅವನಿಗಿಂತ ಕಿರಿಯವನು ಪದೋನ್ನತಿ ಪಡೆದ. ಎಲ್ಲರೂ ಚಪ್ಪಾಳೆ ತಟ್ಟಿದರು, ಶರ್ಮಾ ಕೂಡ ತಟ್ಟಿದ. ಆದರೆ ಅವನ ಒಳಗೆ ಏನೋ ಒಡೆದಿತ್ತು. ಅವನು ಮನೆಗೆ ಬಂದು ಕನ್ನಡಿಯ ಮುಂದೆ ನಿಂತ. ನೀನು ಸೋತೆಯಾ ಎಂದು ತನ್ನನ್ನೇ ಕೇಳಿಕೊಂಡ. ಆದರೆ ಒಳಗಿನ ಧ್ವನಿ ಬೇರೆ ಉತ್ತರ ಕೊಟ್ಟಿತು: ನೀನು ಸೋತಿಲ್ಲ, ನೀನು ನಿನ್ನನ್ನು ಬಿಟ್ಟುಬಿಟ್ಟೆ. ಆ ರಾತ್ರಿ ಅವನು ಒಂದು ನಿರ್ಧಾರ ಮಾಡಿದ್ದ: ಜೀವನದ ದೊಡ್ಡ ಬದಲಾವಣೆಗಳು ಜಗತ್ತಿಗೆ ಘೋಷಣೆ ಮಾಡುವ ಮೂಲಕ ಆಗುವುದಿಲ್ಲ, ಮೌನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಆಗುತ್ತವೆ. ಅವನು ಕೆಲಸ ಬಿಟ್ಟಿಲ್ಲ, ಅವನು ಜವಾಬ್ದಾರಿ ತ್ಯಜಿಸಲಿಲ್ಲ. ಆದರೆ ಪ್ರತಿದಿನ ಬೆಳಗ್ಗೆ 5ಕ್ಕೆ ಎದ್ದು ತನ್ನ ಕನಸಿಗೆ 1 ಗಂಟೆ ಮೀಸಲಿಟ್ಟ. ಮೊದಲಿಗೆ ಯಾರೂ ಗಮನಿಸಲಿಲ್ಲ. ಕೆಲವರು ನಗಿದರು. ಈ ವಯಸ್ಸಿನಲ್ಲಿ ಹೊಸದಾಗಿ ಶುರು ಮಾಡ್ತೀಯಾ ಎಂದು ಕೇಳಿದರು. ಆದರೆ ಅವನಿಗೆ ಗೊತ್ತಿತ್ತು, 25ರಿಂದ 34 ವಯಸ್ಸು ಜೀವನದ ಪರೀಕ್ಷಾ ಕಾಲ. ಇಲ್ಲಿ ನೀವು ಮಾಡೋ ನಿರ್ಧಾರಗಳು ನಿಮ್ಮ 40ರ ಜೀವನದ ಗುಣಮಟ್ಟ ನಿರ್ಧರಿಸುತ್ತವೆ. ಅವನು ಪುಸ್ತಕ ಓದಿದ, ಬರೆಯಲು ಆರಂಭಿಸಿದ, ತನ್ನ ಭಯಗಳನ್ನು ಕಾಗದಕ್ಕೆ ಬರೆದ. ನನಗೆ ಜನರ ಅಭಿಪ್ರಾಯ ಭಯ, ವಿಫಲತೆಯ ಭಯ, ಸ್ಥಿರ ಆದಾಯ ಕಳೆದುಕೊಳ್ಳುವ ಭಯ. ಆದರೆ ಅವನು ಒಂದು ಸತ್ಯ ಅರಿತುಕೊಂಡ: ಭಯ ಎಂದರೆ ನಿಲ್ಲಬೇಕೆಂಬ ಸೂಚನೆಯಲ್ಲ, ಅದು ಬೆಳೆಯಬೇಕೆಂಬ ಸೂಚನೆ. ಸಮಯ ಕಳೆಯಿತು. 6 ತಿಂಗಳು, 1 ವರ್ಷ. ಅವನ ಸಣ್ಣ ವಿಡಿಯೋಗಳು, ಅವನ ಲೇಖನಗಳು ನಿಧಾನವಾಗಿ ಜನರ ಮನಸ್ಸಿಗೆ ತಲುಪತೊಡಗಿದವು. ಅವನು ಪ್ರಸಿದ್ಧನಾಗಲಿಲ್ಲ, ಆದರೆ ಪರಿಣಾಮಕಾರಿಯಾಗಿದ್ದ. ಒಂದು ಸಂದೇಶ ಅವನಿಗೆ ಬಂದಿತು: ಅಣ್ಣ, ನಿಮ್ಮ ಮಾತು ಕೇಳಿ ನಾನು ಆತ್ಮಹತ್ಯೆ ಯೋಚನೆ ಬಿಡ್ಡೆ.
ಆ ಕ್ಷಣದಲ್ಲಿ ಶರ್ಮಾ ಅರ್ಥ ಮಾಡಿಕೊಂಡ. ಯಶಸ್ಸು ಎಂದರೆ ಲೈಕ್ಸ್ ಅಲ್ಲ, ಜೀವನಗಳನ್ನು ಬದಲಾಯಿಸುವ ಶಕ್ತಿ. 25ರಿಂದ 34 ವಯಸ್ಸಿನವರೇ, ಈ ಕಥೆ ನಿಮ್ಮದೂ ಕೂಡ ಆಗಬಹುದು. ಈ ವಯಸ್ಸಿನಲ್ಲಿ ನೀವು 2 ಅಗ್ನಿಗಳ ನಡುವೆ ನಿಂತಿರುತ್ತೀರಿ. ಒಂದು ಕಡೆ ಕನಸು, ಇನ್ನೊಂದು ಕಡೆ ಭದ್ರತೆ. ಸಮಾಜ ನಿಮಗೆ ಹೇಳುತ್ತದೆ, ಸ್ಟೇಬಲ್ ಆಗು. ಆದರೆ ನಿಮ್ಮ ಆತ್ಮ ಕೇಳುತ್ತದೆ, ನಿಜವಾಗು. ನೀವು ಯಾವ ಧ್ವನಿಗೆ ಕಿವಿಗೊಡುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯ. ಜೀವನದಲ್ಲಿ ತಡ ಎನ್ನುವುದು ವಯಸ್ಸಿನಿಂದ ಬರುವುದಿಲ್ಲ, ನಿರ್ಧಾರವಿಲ್ಲದಿಕೆಯಿಂದ ಬರುತ್ತದೆ. 28, 30, 32 ಈ ಸಂಖ್ಯೆಗಳು ಕೇವಲ ಕ್ಯಾಲೆಂಡರ್ನಲ್ಲಿ. ಆದರೆ ನಿಮ್ಮ ಧೈರ್ಯ, ಅದು ಯಾವ ವಯಸ್ಸಿನಲ್ಲೂ ಹುಟ್ಟಬಹುದು. ನೀವೀಗ ಇರುವ ಕೆಲಸದಲ್ಲೇ ಇದ್ದರೂ ನಿಮ್ಮ ಕನಸನ್ನು ಬೆಳೆಸಬಹುದು. ದಿನಕ್ಕೆ 1 ಗಂಟೆ ಸಾಕು. ನಿರಂತರತೆ ಇದ್ದರೆ 1 ವರ್ಷದಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಶರ್ವಾ ಕಲಿತ ದೊಡ್ಡ ಪಾಠ ಏನೆಂದರೆ, ನಾವು ಯಾವಾಗಲೂ ದೊಡ್ಡ ಜಂಪ್ ಮಾಡಬೇಕಾಗಿಲ್ಲ. ಕೆಲವೊಮ್ಮೆ ಚಿಕ್ಕ ಹೆಜ್ಜೆಗಳು ಸಾಕು. ಆದರೆ ಆ ಹೆಜ್ಜೆಗಳು ನಮ್ಮ ನಿಜವಾದ ದಿಕ್ಕಿನಲ್ಲಿ ಇರಬೇಕು. ಸಮಾಜದ ಹಾದಿ ಸರಳವಾಗಿರಬಹುದು, ಆದರೆ ಅದು ನಿಮ್ಮದಾಗಿರದೇ ಇರಬಹುದು. ನಿಮ್ಮ ಹಾದಿ ಕಷ್ಟವಾಗಬಹುದು, ಆದರೆ ಅದು ನಿಮ್ಮದಾಗಿದ್ದರೆ ತೃಪ್ತಿ ಕೊಡುತ್ತದೆ. ನೀವೀದು ಕ್ಲಾಂತರಾಗಿದ್ದರೆ, ಹೋಲಿಕೆಗಳಿಂದ ಬೇಸತ್ತು ಹೋಗಿದ್ದರೆ, ನಿಮ್ಮ ಸ್ನೇಹಿತರು ಮುಂದೆ ಹೋಗುತ್ತಿರುವಂತೆ ಕಾಣುತ್ತಿದ್ದರೆ, ನೆನಪಿರಿ, ಸ್ಪರ್ಧೆ ಇತರರ ಜೊತೆಯಲ್ಲ, ಸ್ಪರ್ಧೆ ನಿಮ್ಮ ನಿನ್ನೆಗಿನ ಸ್ವರೂಪದ ಜೊತೆ. ನೀವು ನಿನ್ನೆಗಿಂತ 1% ಬೆಳೆಯುತ್ತಿದ್ದೀರಾ? ಅದೇ ಸಾಕು. 25ರಿಂದ 34 ವಯಸ್ಸು ಜೀವನದ ಗೋಲ್ಡನ್ ವಿಂಡೋ. ಇಲ್ಲಿ ತೆಗೆದುಕೊಳ್ಳುವ ಶಿಸ್ತು, ಕಲಿಕೆ, ನೆಟ್ವರ್ಕ್, ಮನೋಭಾವ ಇವೆಲ್ಲ ನಿಮ್ಮ ಮುಂದಿನ 20 ವರ್ಷಗಳನ್ನು ರೂಪಿಸುತ್ತವೆ. ಈ ಸಮಯದಲ್ಲಿ ತಪ್ಪು ಮಾಡುವ ಭಯ ಬಿಡಿ. ಪ್ರಯತ್ನಿಸದಿರುವುದು ದೊಡ್ಡ ತಪ್ಪು. ಒಂದು ದಿನ ಶರ್ಮಾ ತನ್ನ ಹಳೆಯ ಕಚೇರಿಯ ಮುಂದೆ ನಿಂತ. ಅವನು ಅಲ್ಲಿಗೆ ಮರಳಿಲ್ಲ, ಅವನು ಓಡಿ ಹೋಗಲಿಲ್ಲ, ಅವನು ಕೃತಜ್ಞತೆಯಿಂದ ನೋಡಿಲ್ಲ. ಏಕೆಂದರೆ ಆ ಕೆಲಸ ಅವನಿಗೆ ಸಂಬಳ ಮಾತ್ರ ಕೊಟ್ಟಿಲ್ಲ, ತನ್ನ ನಿಜವಾದ ಕನಸನ್ನು ಅರಿಯುವ ಹಸಿವು ಕೊಟ್ಟಿತ್ತು. ನಿಮ್ಮ ಜೀವನದಲ್ಲೂ ಇಂದು ನೀವು ಸಿಕ್ಕಿಕೊಂಡ ಸ್ಥಳವೇ ನಾಳೆ ನಿಮ್ಮ ಶಕ್ತಿಯ ಮೂಲವಾಗಬಹುದು. ಪ್ರಶ್ನೆ ಒಂದೇ, ನೀವು ಜಾಗೃತರಾಗುತ್ತೀರಾ? ಇಂದು ರಾತ್ರಿ ನೀವು ಮಲಗುವ ಮೊದಲು ನಿಮ್ಮನ್ನು ಕೇಳಿ, ನಾನು ಬದುಕುತ್ತಿರುವ ಜೀವನ ನನ್ನದಾ ಅಥವಾ ಇತರರ ನಿರೀಕ್ಷೆಗಳ ಪ್ರತಿಫಲನ? ನೀವು ಉತ್ತರ ಕಂಡುಕೊಂಡ ಕ್ಷಣದಿಂದಲೇ ನಿಮ್ಮ ನಿಜವಾದ ಜೀವನ ಆರಂಭವಾಗುತ್ತದೆ. ಯಶಸ್ಸು ದೂರದಲ್ಲಿಲ್ಲ, ಅದು ನಿಮ್ಮೊಳಗೆ ಕಾಯುತ್ತಿದೆ. ನೀವು ಹೆಜ್ಜೆ ಇಡುವುದನ್ನು ಕಾಯುತ್ತಿದೆ. ಇದು ನಿಮ್ಮ ಸಮಯ, ಇದು ನಿಮ್ಮ ವಯಸ್ಸು, ಇದು ನಿಮ್ಮ ನಿರ್ಧಾರ. ಇಂದು ಆರಂಭಿಸಿ. ಈ ವಿಡಿಯೋ ಈಗ ಮುಗಿಯಬಹುದು, ಆದರೆ ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ನಾಳೆ ಮತ್ತೆ ಅದೇ ರುಟೀನ್ ಶುರುವಾಗಬಹುದು. ಆದರೆ ಒಂದು ಪ್ರಶ್ನೆ ನಿಮ್ಮನ್ನು ಬಿಡೋದಿಲ್ಲ, ನಾನು ನಿಜವಾಗಿಯೇ ಪ್ರಯತ್ನ ಮಾಡಿದ್ದೇನಾ? 40ರ ವಯಸ್ಸಿನಲ್ಲಿ ಹಿಂತಿರುಗಿ ನೋಡಿದಾಗ ನೀವು ಹೆಮ್ಮೆ ಪಡಬೇಕಾ ಅಥವಾ ಪಶ್ಚಾತ್ತಾಪ ಪಡಬೇಕಾ? ಇಂದು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯದ ಮುಖವನ್ನು ಬದಲಾಯಿಸುತ್ತದೆ. ನೀವು ಸಾಮಾನ್ಯ ಬದುಕಿಗಾಗಿ ಹುಟ್ಟಿಲ್ಲ, ನೀವು ಭಯಕ್ಕೆ ಬಲಿಯಾಗಲು ಹುಟ್ಟಿಲ್ಲ. ನಿಮ್ಮೊಳಗೆ ಇನ್ನೂ ಸುಟ್ಟುಕೊಂಡಿರುವ ಒಂದು ಕನಸಿದೆ. ಅದನ್ನು ಮರೆತಂತಾಗಬಹುದು, ಆದರೆ ಅದು ಸತ್ತು ಹೋಗಿಲ್ಲ. ಹೀಗಾದರೆ ಕೇಳಿ, ನಾಳೆ ಅಲ್ಲ, ಸಮಯ ಸರಿಬಂದಾಗ ಅಲ್ಲ, ಈಗ ಒಂದು ಚಿಕ್ಕ ಹೆಜ್ಜೆ ಇಡಿ, ಒಂದು ಪ್ರಾಮಾಣಿಕ ನಿರ್ಧಾರ ಮಾಡಿ. ಈ ರೀತಿಯ ಸತ್ಯವಾದ ಮಾತುಗಳು ನಿಮಗೆ ಬೇಕಾದರೆ ಈ ಚಾನೆಲ್ ನಿಮ್ಮ ಪ್ರಯಾಣದ ಭಾಗವಾಗಲಿ. ಸಬ್ಸ್ಕ್ರೈಬ್ ಮಾಡಿ, ನಾವು ಒಟ್ಟಿಗೆ ಬೆಳೆಯೋಣ. ಏಕೆಂದರೆ ಯಶಸ್ಸು ಅದೃಷ್ಟದಿಂದ ಬರೋದಿಲ್ಲ, ನಿರ್ಧಾರದಿಂದ ಬರುತ್ತದೆ. ಇದು ನಿಮ್ಮ ಸಮಯ, ಇದು ನಿಮ್ಮ ಕ್ಷಣ. ಮತ್ತೆ ಭೇಟಿಯಾಗೋಣ ನಿಮ್ಮ ಮುಂದಿನ ಹೆಜ್ಜೆಯಲ್ಲಿ.